ಅಂದರೆ ಕ್ಯಾಮರಾ ಇಟ್ಟು ಹೋಯ್ತಾ ಇದ್ದೀವಿ. ಈಗ ನಾವು ಹೊರಡ್ತೀವಿ, ನೋಡೋಣ. ಇಲ್ಲಿ ನೈಟ್ ಯಾರು ಬರೋದಿಲ್ಲ, ಅದಕ್ಕೋಸ್ಕರ ನಾವು ಕ್ಯಾಮ್ರಾ ಇಲ್ಲೇ ಮಾಡ್ತಿದ್ದೀವಿ. ಒಂದು ನೈಟು ಅಲ್ಲ, ಮಾರ್ನಿಂಗ್ ಒಂದು 5 ಗಂಟೆಗೆ ಬಂದುಬಿಟ್ಟು ಕ್ಯಾಚಪ್ ಮಾಡೋದು ಕ್ಯಾಮ್ರಾನ. ಯಾರಿದ್ದೀರಲ್ಲಿ ಮಗ ಮಗ ಹಿಂದೆ ಇಲ್ಲ ಸೌಂಡ್ ಆಯ್ತು. ಹಾಯ್ ಫ್ರೆಂಡ್ಸ್. ಸುಮಾರು ದಿನದ ಮೇಲೆ ಬಂದಿದ್ದೀವಿ ಒಂದು ವಿಡಿಯೋ ತೆಗಿಯೋಕ್ಕೆ ಅಂತ. ಅಂದರೆ ಸುಮಾರು ಕೆಲಸದ ಒತ್ತಡದ ಮೇಲೆ ಮತ್ತು ಸುಮಾರು ಬ್ಯುಸಿ ಮೇಲೆ ಓಕೆ ಏನಾದರೂ ಆಗಿರ್ಬೋದು. ಬ್ಯುಸಿ ಒತ್ತಡದ ಮೇಲೆ ಬ್ಯುಸಿ ಸ್ಕೆಡ್ಯೂಲ್ ಮೇಲೆ ನಾವು ವಿಡಿಯೋ ತೆಗಿಯೋಕ್ಕೆ ಬಂದಿದ್ದೀವಿ. ಅಂದರೆ ಸ್ವಲ್ಪ ಕಾಫಿ ಸೀಸನ್, ಕೊಡಗಲ್ಲಿ ಕಾಫಿ ಸೀಸನ್ ಆಗಿದ್ದರಿಂದ ಸಖತ್ ಬ್ಯುಸಿಯಾಗಿ ನಮ್ಮದು ಕೆಲಸ ನಡೀತಾ ಉಂಟು. ಸೊ ಅದೆಲ್ಲ ಇಗ್ನೋರ್ ಮಾಡಿ ಇದು ಮಾಡ್ತಾಯಿದ್ದೀವಿ. ಮತ್ತು ಸುಮಾರು ದಿನ ಆಯ್ತಲ್ಲ ಒಂದು ವೀಡಿಯೋ ಹಾಕಿ. ಆಲ್ಮೋಸ್ಟ್ ನಾನು ನೋಡಿದ ಪ್ರಕಾರ ಒಂದು 10 ದಿನ ಆಯಿತು ವೀಡಿಯೋ ಹಾಕಿ. 10 ದಿನ ಆದಮೇಲೆ ಒಂದು ವೀಡಿಯೋ ಬರ್ತಾ ಉಂಟು. ಅಂದರೆ ಇವತ್ತು ಯಾವಾಗ ನಾವು ಶೂಟ್ ಮಾಡ್ತಿರೋದು, ಸೋಮವಾರ ಒಂದು ವೀಡಿಯೋ ತೆಗಿತಾ ಇದ್ವಿ. ಮತ್ತು ಹೊಸ ವ್ಯೂವರ್ಸ್ ಆಗಿ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮರ್ಯಾದೆ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕೆಂದರೆ ಇದೇ ಥರ ನಾವು ಮುಂದೆ ಬೆಳೀಬೇಕು. ಮತ್ತು ಇಷ್ಟು ನಾವು ಹಾಂಟೆಡ್ ಪ್ಲೇಸಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ, ಅಂದರೆ ನಾವು ಬೇಕಾಗಿರೋದೆಲ್ಲ ನಮ್ಮ ಹತ್ರ ತಗೊಂಡು ನಾವು ಹಾಂಟೆಡ್ ಪ್ಲೇಸಿಗೆ ಹೋಗಿ ವೀಡಿಯೋ ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ಈಗ ಕರೆಂಟಾಗಿ 580 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ, ಅದು ಹರ್ಟ್ ಆಯ್ತದೆ ಸಖತ್ತು. ಅಂದರೆ ನಾನು ನೋಡಿದ ಪ್ರಕಾರ ಒಂದು 8 ದಿನ ಆಯ್ತಲ್ಲ ವೀಡಿಯೋ ಹಾಕಿ. ನನ್ನ ಪ್ರಕಾರ ಒಂದು 12 ಸಬ್ಸ್ಕ್ರೈಬರ್ಸ್ ನಾವು ಲೂಸ್ ಮಾಡಿದ್ದೀವಿ ಇವತ್ತು ಗಂಟ. ಅಂದರೆ ಅದು ಕವರ್ ಆಗಿದೆ ಏನೋ ಸೌಂಡ್ ಜಾಸ್ತಿ. ಲೈಕನ್ನು ನೋಡಿಟ್ಕೋಬೇಕಾಗ್ತಿದ್ವಿ. ನೋಡಿದ ಪ್ರಕಾರ ಅಷ್ಟು 12 ಸಬ್ಸ್ಕ್ರೈಬರ್ಸ್ ಲೂಸ್ ಮಾಡಿದ್ದೀವಿ. ಬಟ್ ಇಟ್ಸ್ ಓಕೆ. ಆಲ್ ಅಬೌಟ್ ಈಗ ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಈ ಥರ ಇನ್ನೂ ವೀಡಿಯೋ ಡಿಲೇ ಆಗೋಲ್ಲ, ಬೇಗ ಬೇಗ ಬರ್ತದೆ. ವೀಡಿಯೋ ಡಿಲೇ ಆಯಿತು ಅಂತ ಗೊತ್ತಿದೆ ನನಗೆ. ಇನ್ನು ವೀಡಿಯೋಸ್ ಬರ್ತದೆ, ಇನ್ನು ವೀಡಿಯೋಸ್ ಬರ್ತದೆ. ಮತ್ತು ನೋಡೋಣ. ಚಾನಲ್ಗೆ ಹೊಸ ವ್ಯವಸ್ಥೆ ಆಗಿದೆ, ಗೊತ್ತಲ್ವ ಏನು ಮಾಡಬೇಕು ಅಂತ. ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಕೊನೆ ಮಾತಾಡ್ತೀನಿ. ಮತ್ತು ಫ್ರೆಂಡ್ಸ್ ಸಖತ್ತು ಇದೊಂದು ಸಖತ್ತು ಒಂದು ಹಾಂಟೆಡ್ ಪ್ಲೇಸು. ಅಂದರೆ ಇಲ್ಲಿದು ಸ್ಟೋರಿ ಯಾವ ಥರ ಇದೆ ಅಂದರೆ, ಮಧ್ಯಾಹ್ನ ಲೈಟ್ ಮೊಬೈಲ್ ಕೊಡಿಬೇಡ. ಇಲ್ಲಿ ನಮಗೆ ಸ್ಟೋರಿ ಹೇಳಿರೋ ಪ್ರಕಾರ, ಅಂದರೆ ಇಲ್ಲಿದು ಸ್ಟೋರಿ ಯಾವ ಥರ ಇದೆ ಅಂದರೆ, ನನಗೆ ಮರ್ತು ಹೋಗ್ಬಿಡ್ತು. ಬಂದವರಲ್ವಾ, ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದವರು? 3 ಜನ ಬಟ್ಟೆ ಹೋಗಕ್ಕೆ ಬಂದವರು ಸಡನ್ ಮಾಯ ಆಗಿದ್ದಾರೆ. ಲೈಟ್ ಬಿಡಿ, ತುಂಬಾ ಬರ್ತಾರೆ. ಇದು ಸ್ಟೋರಿ, ಇಲ್ಲಿನ ಸ್ಟೋರಿ ಯಾವ ಥರ ಇದೆ ಅಂದರೆ, 3 ಜನ ಬಟ್ಟೆ ಹೋಗಕ್ಕೆ ಬಂದವರು ಸಡನ್ ಮಾಯ ಆಗಿರೋದಂತೆ. ಅಂದರೆ ಯಾವ ಥರ ಅಂತ ನಮಗೂ ಗೊತ್ತಿಲ್ಲ. ಅಂದರೆ ನಾವು ನೋಡಿರೋ ಪ್ರಕಾರ ಇಲ್ಲಿಗೆ ಯಾರು ಬರಲ್ಲ ಅಲ್ವಾ, ಇಲ್ಲಿಗೆ ಯಾರು ಬರಲ್ಲ. ಇಲ್ಲಿ ಯಾರು ಕೆಲಸ ಮುಗಿಸ್ಕೊಂಡು ತೋಟ ಸಾಗಿಸಿ ಬರ್ತಾರೆ, ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಮನೆಗೆ. ಮತ್ತು ಆ ಥರ ಒಂದು ಸ್ಟೋರಿ ಇಲ್ಲಿ. ಅಂದರೆ ಇಲ್ಲಿ ಬಂದವ್ರನ್ನ
ಯಾಕೆ ಸಿಕ್ಕಿಲ್ಲ ಅಂತ ನೋಡಿದಾಗ ಏನೋ ಗಾಳಿ ತಾಗಿದಂತೆ ಹಂಗಂತಾರೆ. ಅಂದರೆ ಗಾಳಿ ತಾಗಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು, ಸೋಂಕು ಆಗಿರೋದಂತೆ. ಸೋಂಕು ಆಗ್ಬಿಟ್ಟು ಸೋಂಕು ತಾಗ್ತದೆ ಅಂತಾರಲ್ಲ, ಆ ಥರ. ಅಂದರೆ ಬಿರುಗಾಳಿ ಟೈಪಲ್ಲಿ ಬಂದು ತಾಗಿರೋದು, ಬಿರುಗಾಳಿ ಟೈಪಲ್ಲಿ ಬಂದು ತಾಗಿರೋದು. ಅದು ಸ್ಟೋರಿ ಅಂದರೆ ಅವರು ನಮಗೆ ಹೇಳಿರೋ ಪ್ರಕಾರ, ಅಂದರೆ ಅಲ್ಲಿ ನಡೆದಿರೋರು ನಮಗೆ ಹೇಳಿರೋ ಸ್ಟೋರಿ ಇದು. ಮತ್ತೆ ಆ ಘಟನೆ ನಡೆದಿರೋದ್ರಿಂದ ಈ ಕಡೆ ಯಾರು ಬರ್ತಾ ಇಲ್ಲ, ಅಂದರೆ ಜಾಸ್ತಿ ಯಾರು ಬರ್ತಾ ಇಲ್ಲ. ನಾವು ರಿಸ್ಕ್ ತಗೊಂಡು ಇಲ್ಲಿಗೆ ಬಂದಿದ್ದೀವಿ. ಸೊ ನಮ್ಮದು ಎಲ್ಲ ಸೇಫ್ಟಿ ಎಲ್ಲ ಇದೆ. ಸೊ ಇದನ್ನ ನೋಡ್ತಿದ್ರೆ ಮಕ್ಕಳು ಯಾರು ಟ್ರೈ ಮಾಡಬೇಡಿ ಮನೇಲಿ. ಮತ್ತು ಯಾರು ಹಾಂಟೆಡ್ ಪ್ಲೇಸಿಗೆ ಹೋಗಬೇಡಿ. ಮತ್ತು ವೀಡಿಯೋ ನೋಡಿ ಎಂಜಾಯ್ ಮಾಡಿ, ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ ವೀಡಿಯೋನ. ಮತ್ತು ಈ ವಿಡಿಯೋ ಕ್ಲಿಪ್ಸ್ನ ಬೇರೆ ಚಾನಲಲ್ಲಿ ಬಳಸೋದು ಮತ್ತು ಬೇರೆ ಜಾಗದಲ್ಲಿ ಯೂಸ್ ಮಾಡೋದು, ವಿಡಿಯೋ ಕ್ಲಿಪ್ಪಲ್ಲಿ ತಗೊಂಡು ಇದು ಮಾಡೋಕ್ಕೆ ನಿಮಗೆ ಯಾರಿಗೂ ಅವಕಾಶ ಇಲ್ಲ. ಯಾಕೆಂದರೆ ಅದ್ರದ್ದು ಕಾಪಿರೈಟ್ ಓನರ್ಸ್ ನಾವೇ, ಅಂದರೆ ನಮ್ಮ ಟೀಮ್ ಅವರಿಗೆ ಕಾಪಿರೈಟ್ ಓನರ್ಸ್ ಸೇರಿರೋದು ಅದು. ಮತ್ತು ನಮ್ಮದು ಕ್ಲಿಪ್ನ ಯಾರು ಯೂಸ್ ಮಾಡೋಂಗಿಲ್ಲ. ಇಟ್ಸ್ ಓಕೆ, ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ನಮ್ಮದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಸಮೇತ ಇದೆ, ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕು. ಅಂದರೆ ನಾವು ನೋಡಿರೋ ಪ್ರಕಾರ ನಮ್ಮ ಕ್ಲಿಪ್ನ ತಗೊಂಡು ಬೇರೆಯವ್ರ ಚಾನಲ್ ಹಾಕಿ ಅವರಿಗೆ ಜಾಸ್ತಿ ವ್ಯೂಸ್ ಬರ್ತಾ ಉಂಟು, ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವ್ಯೂಸ್ ಬರ್ತಾ ಉಂಟು. ಅದನ್ನ ನಾನು ನಿಜವಾಗಿ ಹೇಳ್ತಾ ಇರೋದು. ಅಂದರೆ ನನ್ನ ಫ್ರೆಂಡ್ ಒಬ್ಬ, ಅಂದರೆ ಅವನ ಹೆಸರು ಬೇಡ, ಅವ್ನು ಹಾಕಿದ್ದ, ಅವನಿಗೆ 6K ವ್ಯೂಸ್ ಬಂದಿತ್ತು. ಅದಕ್ಕೆ ನಮ್ಮದೇ ವಿಡಿಯೋ ತಗೊಂಡು ನಮ್ಮದು 200-300 ವ್ಯೂಸ್ ಬಂದಿದೆ, ಬಟ್ ಅವ್ನು 6K ವ್ಯೂಸ್ ಬಂದಿದೆ. ಅದೇ ಅವನಿಗೆ ನಮಗೂ ಡಿಫ್ರೆನ್ಸ್ ಇರೋದು. ಅದಕ್ಕೆ ನಾನು ಒಂದು ಡಿಲೀಟ್ ಮಾಡಿಸಿದ್ದೀನಿ ಅದೇ ದಿನ, ನೀವು ಅದನ್ನ ಯೂಸ್ ಮಾಡೋಂಗಿಲ್ಲ ಅಂತ. ಮತ್ತು ನೋಡಿ, ಆ ಥರ ನೀವು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ರೆ, ಆ ಥರ ನೀವು ಕ್ಲಿಪ್ಸ್ನ ತಗೊಂಡು ವಿತೌಟ್ ಪರ್ಮಿಷನ್ ಕ್ಲಿಪ್ಸ್ನ ತಗೊಂಡು ನೀವು ಇದು ಮಾಡಿದ್ರೆ, ಅದಕ್ಕೆ ನಿಮಗೆ ಯಾರಿಗೂ ಅವಕಾಶ ಇಲ್ಲ, ಆ ಥರ ಹೇಳಿ. ನಮ್ಮ ಮಾತನ್ನು ಮುಗಿಸ್ತೀನಿ, ಬಟ್ ಈಗ ಪ್ರವೀಣ ಮಾತಾಡ್ತಾರೆ ಕೇಳಿ. ನಾನು ಮಾತಾಡೋದು ಸ್ವಲ್ಪ ಮೂಡಲಿಲ್ಲ, ಹುಷಾರಿಲ್ಲ, ಸ್ವಲ್ಪ ಹಲ್ಲುನೋವು, ಜಾಸ್ತಿ ಮಾತಾಡೋಕ್ಕಾಗಲ್ಲ ಚಳಿಯಲ್ಲಿ. ಜೋರಾಗಿ ಮಾತಾಡು. ನಾನು ಸ್ವಲ್ಪ ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಹುಷಾರಿಲ್ಲ, ಹಲ್ಲುನೋವು, ಸ್ವಲ್ಪ ಹಲ್ಲು ಪ್ರಾಬ್ಲಮ್ ಇದೆ. ಅದಕ್ಕೆ ಈ ಚಳಿಯಲ್ಲಿ ಮಾತಾಡೋಕ್ಕಾಗಲ್ಲ ನನಗೆ ಜಾಸ್ತಿ. ಪುನಿಯವರು ಹೇಳಿದ್ದಾರೆ, ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಿಸ್ ಆದರೂ ಪರವಾಗಿಲ್ಲ, ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸರಿಯಲ್ಲಾದ್ರೂ ಬಿಡುದಿಲ್ಲ. ಓಕೆ, ಇಟ್ಸ್ ಫನಿ ಕ್ಲಿಪ್ ಆಗಿರಲಿ. ಅಂದರೆ ನಮ್ಮ ವಿಡಿಯೋದಲ್ಲಿ ಮೇನ್ ಪಾರ್ಟ್ ಆಗಿರೋದಂದರೆ ಪ್ರವೀಣ ಮಾತಾಡ್ತಾರೆ ಕೇಳಿ. ಅದೇ ಜಾಸ್ತಿ ಏನೂ ಮಾತಾಡೋಕ್ಕಿಲ್ಲ, ಯಾಕೆ ಜಾಸ್ತಿ ನನಗೆ ಮಾತಾಡೋಕ್ಕಾಗಲ್ಲ, ಕೋಲ್ಡಿಂದ ಅಲ್ಲೂ ಸ್ವಲ್ಪ ಜುಮ್ ಅಂತದೆ. ಅದಕ್ಕೋಸ್ಕರ ಅದೇ ಪುನಿಯವರು ಹೇಳಿದ್ದಾರೆ ಇಲ್ಲಿ. ನನಗೂ ಸರಿಯಾಗಿ ಗೊತ್ತಿಲ್ಲ, ಪುನಿಯವರು ಈ ಥರ ಹೇಳಿದ್ರು ವಿಡಿಯೋ ಮಾಡೋಣ, ಹಿಂಗೆ ಇಲ್ಲಿ ಅಂದರೆ ಇದೆ, ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾ ಬಂದೆ. ಇಲ್ಲ ನಾನು ತುಂಬ ಫುಲ್ ಬ್ಯುಸಿ ಇದ್ದೆ, ಫುಲ್ಲು. ಇವರು ಮಗ ಬಾ ಜಾಗಕ್ಕೆ ವಿಡಿಯೋ ಮಾಡೋಕೋಣ ಫ್ರೀ ಆದಮೇಲೆ ಅಂತಿದ್ದ, ಬರೋಕ್ಕಾಗಿಲ್ಲ. ಅದಕ್ಕೆ ಈಗ ಎಲ್ಲರೂ ಫ್ರೀ ಆಗಿದ್ವಿ, ಹಂಗೆ ಬಂದಿದ್ವಿ. ಚಾನಲ್ಗೆ ನ್ಯೂ ವ್ಯೂಯರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ. ಹೌದು, ಮೇನ್ ತುಂಬ ಇಂಪಾರ್ಟೆಂಟ್ ನಮಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬೇಕು, ಓಕೆನಾ? ಅಲ್ಲಿ ಸೌಂಡ್ ಬರ್ತಾಯಿತ್ತು, ಸುಮ್ಮನೆ ಅಬ್ಸರ್ವ್ ಮಾಡಿಲ್ಲ ನಾವು. ಯಾರು ಹೇಳ್ತಾ ಇದ್ದಾರೆ, ಇದು 100% ಇಲ್ಲಿ ಗಾಳಿ ತಾಗಿ ಸತ್ತಿರೋರೆ, 100% ಇದು. ಎಲ್ಲಿಂದ ಬರೋದು? ಎಲ್ಲ ಹತ್ತಿರದಲ್ಲೇ ಉಂಟು. ನೀನು ಹಿಂಗೆ ಅಂತ ಹೇಳಿದರೆ ನಾನು ಟಾರ್ಚರ್ ತರೋಣ, ನಾನು ಇಷ್ಟೊಂದು ಭಯಂಕರವಾಗಿದೆ ಅಂದಿದ್ರೆ. ಸೊ ಫ್ರೆಂಡ್ಸ್, ಹಲೋ ಥರ ಸೌಂಡ್ ಬರ್ತಾ ಉಂಟು. ಆಗಲೇ ಹಿಂದೆ ಬರ್ತಿದೆ. ಈಗ ಇಲ್ಲಿ ನೋಡಿ, ಈ ಮರ ನೋಡಿ. ಆಕ್ಟಿವಿಟಿ ಇಲ್ಲಿ ಬೇಗ ವಿಡಿಯೋ ಮಾಡಿ ಬೇಗ ಹೊರಡೋಣ. ಅಂದರೆ ಕ್ಯಾಮರಾನ ಇಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಹೋಗೋಣ. ಇಲ್ಲಿ ವಿಜೇಶ್, ನಾವು ಪ್ಲಾನ್ ಹಾಕಿರೋ ಥರ. ಸೊ ಫ್ರೆಂಡ್ಸ್, ಇಲ್ಲಿ ಯಾರು ನಿಲ್ಲಂಗಿಲ್ಲ. ಕೇಳೋ ಯಾವುದು ಸೈಕ್ ಪ್ಲೇಸ್, ಸೈಕ್ ಆಗಿದೆಯಲ್ಲೋ. ಆಲ್ಮೋಸ್ಟ್ ಸಖತ್ ಸೌಂಡ್ ಬರ್ತಾ ಉಂಟು.
ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ, ಅಂದರೆ ಅದೇ ಕೆರೆಯಲ್ಲಿ ಬಟ್ಟೆ ಒಗೆದು ಅಂತ ಸತ್ತಿರೋದಂತೆ. ನೋಡಿ ಕಪ್ಪೆ ಸೌಂಡ್ ಬರ್ತಾ ಇರ್ಬೋದು ನಿಮ್ಗೆ ಈಗ. ಆ ಕೆರೆಯಲ್ಲಿ ಯಾರು ಈ ಕಡೆ ಬರೋದಿಲ್ಲ, ಬೇಕಾದ್ರೆ ನಮಗೆ ಮುಂದೆ ಹೋಗಿ ತೋರ್ಸೋಣ. ಅಂದರೆ ನೋಡಿ ಈ ಮರ ನೋಡಿ ಅಷ್ಟೇ ಯಾವ ಥರ ಇದೆ ನೋಡಿ. ಈ ಮರ ನೋಡಿ, ಇದು ನೋಡಿ, ಇದು ನೋಡಿ, ಅಕ್ಕಪಕ್ಕ ನೋಡಿ, ಒಂದು ಕಾಡು ತುಂಬಿಕೊಂಡಿದೆ ನೋಡಿ, ಫುಲ್ ಕಾಡು ತುಂಬಿಬಿಟ್ಟಿದೆ. ಅಂದರೆ ಇಲ್ಲಿ ಯಾರು ಬರಲ್ಲ ಅಷ್ಟು, ಫುಲ್ಲು ಬಿದಿರು ಇದು. ನೋಡಿ ಈ ಕೆರೆ ಹತ್ರ ಯಾರು ಬರದೆ ಈ ಕೆರೆಯಲ್ಲಿ ಈ ಥರ ಸಿಕ್ಕಾಕೋಗ್ಬಿಟ್ಟಿದೆ. ಅಂದರೆ ಅವರು ಈಗ ಹೇಳಿರೋ ಪ್ರಕಾರ ಬಟ್ಟೆ ಹೋಗಿ ಬಂದವರು ಆ ಕಡೆಯಿಂದ ಬಂದಿಲ್ಲ, ಜಾಗ ಇದೆ ಇಲ್ಲಿ. ಅಂದರೆ ಅಲ್ಲಿ ಜಾಗ ಈಗ ಕಂಪ್ಲೀಟ್ ಕ್ಲೋಸ್ ಆಗ್ಬಿಟ್ಟಿದೆ. ಅಂದರೆ ಅಲ್ಲಿ ಜಾಗ ಇದೆ, ಅಲ್ಲಿಂದ ವೀಡಿಯೋ ತೆಗೆ ಬಂದವರು ಆ ಕಡೆಯಿಂದ ಬಂದಿರೋದಂತೆ. ಏನೋ ಸೌಂಡ್ ಆಯ್ತು. ಏನ ಅದೇ ಹೇಳಿದೀನಿ ಸೌಂಡ್ ಆಯ್ತಿದೆ ಅಂತ. ಅದಕ್ಕೆ ಕತ್ತಿ ಕೈಯಲ್ಲಿ ಹಿಡ್ಕೊಂಡು ಫುಲ್ಲು ಮಗ 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 ಹಿಂದೆ ನೋಡಿ, ಸ್ವಲ್ಪ ಹಿಂದೆ 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 ಯಾರು ಇಲ್ವಲ್ವ ಮಗಲ್ಲಿ ಅಲ್ಲಿ ಕ್ಯಾಮರಾದ ಶೂಟ್ ಆಯ್ತುಂಟು. ಕಾಣಿಸ್ತಾ ಇಲ್ಲ. ಯಾರಿದ್ದಾರೆ ಅಲ್ಲಿ ಬನ್ನಿ. ಇಲ್ಲೇನು ಸೌಂಡ್ ಆಯ್ತುಂಟು. ಯಾರು ಅಳ್ತಾ ಇರೋದು? ಇದೇನು ನಮ್ಮ ಪಕ್ಕನೇ ಬರ್ತಾ ಇದೆ ಸೌಂಡು. ಸೊ ಫ್ರೆಂಡ್ಸ್, ಅಲ್ಲಿ ಯಾರು ಕಂಡಿದ್ದಾಗಿ ನಿನಗೆ ಗೊತ್ತಿಲ್ಲ, ಏನೋ ಒಂಥರ ಕಾಣ್ತಾ. ನಿಜ ಶೂಟ್ ಆಯ್ತಾ? ಸಿಕ್ಕಿದ್ಯಾ? ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಸಿಕ್ಕಿದೆ ನೋಡೋಣ. ನೀನು ಕಂಡು ಏನಾದ್ರು? ಇಲ್ಲ, ನನಗೇನು ಕಂಡಿಲ್ಲ. ನನಗೆ ಕಾಣೋದು ಅವತ್ತೆಲ್ಲ ವಿಡಿಯೋದಲ್ಲಿ ಕಂಡಿದ್ದೀನಿ. ಇದೊಂದ್ರಲ್ಲಿ ಮಾತ್ರ ನಾ ಕಂಡಿಲ್ಲ. ಇಲ್ಲ, ಆ ಥರ ನಮಗೆ ಕಂಡಿಲ್ಲ. ಅಲ್ಲ, ನಿಮಗೆ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಆಗಿದೆಯಾ? ಆಗಿದೆ. ಪಕ್ಕ ಅದು ಗಾಳಿ ದಾಟಿ ಸತ್ತಿದಾರಲ್ಲ. ನಿಜನೋ? ಅಲ್ಲಿ ಏನೋ ಸೌಂಡ್ ಆಯ್ತು. ಇಲ್ಲಿ ಏನೋ ಓಡಿ ಬರೋ ಸೌಂಡ್ ಆಯ್ತಾ? ನಾನು ಅದೇ ಕೇಳಿದೆ ಅಲ್ಲಿ. ಈ ನಿಜ ಸೌಂಡ್ ಆಯ್ತು, ತಾಯಣಕ್ಕೆ ಸೌಂಡ್ ಆಯ್ತು. ಕೇಳ್ತು ಒಂದು ಸ್ವಲ್ಪ ಒಳಗೆ ಹೋಗಿ ಮಾಡೋಣ ನೋಡೋಣ. ತಾಯಣಕ್ಕೆ ನಾನು ಕೇಳಿದೆ, ಮತ್ತೆ ಯಾರೋ ಓಡಿ ಬಂದ ಸೌಂಡ್ ಆಯ್ತು. ನೀನು ನಿಜ ಒಳಗೆ ಹೋಗಿ ನೋಡುವ. ಕೊನೆ ನೋಡಿ ಇಲ್ಲಿ ಅಂತಾನೆ ಹೋಗಿ ಹಿಂದೆ ಬರ್ತೀನಿ ನೋಡಿ. ನಾವು ಆ ಪ್ರಾಬ್ಲಮ್ ಎದುರು ಮುಟ್ಲ ಎಲ್ಲಿ ಓಡಿ ಬರೋ ಸೌಂಡ್ ಆಯ್ತು. ನನಗೆ ಕೇಳಿಸ್ತು, ನನಗೂ ಕೇಳಿಸ್ತು. ಅದಕ್ಕೆ ನಾನು ಹೇಳಿದ ಸೌಂಡ್ ಐತಿ, ಸುಮ್ಮನೆ ಇರಿ ಅಂತ. ನೋಡಿ, ಮುಂದೆ ಕೆರೆ ಇದೆ, ಮುಳ್ಳು ಇದೆ. ಮುಂದೆ ಕೆರೆ ಇದೆ, ಮುಳ್ಳಿದೆ. ಇದು ಹೋಗಕ್ಕಾಗಲ್ಲ, ಸದ್ಯಕ್ಕೆ ಹೋಗಕ್ಕಾಗಲ್ಲ ಇಲ್ಲಿಗೆ. ನಿಜ ನನಗೆ ಇಲ್ಲೂ ಒಂದು ಗುಂಡಿದೆ, ನೋಡ್ಕೊಂಡ್ರೆ ನಿಜ ಆಯ್ತಿದೆ. ನಿಮ್ಗೆ ಬ್ಯಾಕಲ್ಲಿ ಇವಾಗ ಆಯ್ತು ಸತ್ಯ. ಇದು ಎರೆ ಎಲ್ಲ ಸದ್ಯ ಬರ್ತಾ ಆಯ್ತು. ಬನ್ನಿ ಬನ್ನಿ. ಏನು ಸೌಂಡ್ ಆಯ್ತಿದೆ ಅಂತ ಗೊತ್ತಾಯ್ತಿಲ್ಲ. ನಾನು ಹಾಕಿಲ್ಲ. ಮಗ ಅಲ್ಲಿ ಕಾಣ್ತುಂಟು ಇದು. ಮಗ 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 ಲೈಟ್ ಕಣ್ಣು ಕತ್ತಿ ಬ್ಲಿಂಕ್ ಆದಂಗೆ. ಇಲ್ಲಿ ಬಾ ಕ್ಯಾಮ್ರಾ ನೋಡು. ಕ್ಯಾಮ್ರಾ ಈ ಕಡೆ ಯಾರ್ದೋ ಬಂದಿ ಸೌಂಡ್. ಮದ್ದ ಪ್ರಾಮಿಸ್ ಆಗಿ ಗೆದ್ದು ಸೌಂಡ್ ಬಂತು ಈ ಕಡೆ. ಸತ್ಯ ನಿಜ. ಈ ಕಡೆ ಮದ್ದ ಪ್ರಾಮಿಸ್ ಆಗಿ ಗೆದ್ದು ಸೌಂಡ್ ಬಂತು ಈ ಕಡೆ. ನಾನು ಹೇಳಿದ ಈ ಕಡೆ ಬಂತು ನಿಜ. ಫ್ರೆಂಡ್ಸ್, ಇಲ್ಲಿ ಎಂತ ಮಾಡೋದಂದ್ರೆ ವೀಡಿಯೋನ ಇಲ್ಲಿಗೆ ಡ್ರಾಪ್ ಮಾಡ್ತಾ ಇದೀವಿ ನಾವು. ಯಾಕೆಂದ್ರೆ ಈ ಕಡೆ ಕೆರೆ ಮುಂದೆ ಹೋಗ್ಬೇಡಿ ಅಂತ ಅವ್ರು ಹೇಳಿದಾರೆ ನಮಗೆ. ಅಂದ್ರೆ ನಮಗೆ ಸೇಫ್ಟಿ ಇಲ್ಲ. ಈ ಕಡೆ ಬಂದಿದೀವಿ. ಈ ಕಡೆ ಹಿಂದ್ಗಡೆ ನೋಡೋಣ ಬನ್ನಿ, ಸ್ವಲ್ಪ ಈ ಕಡೆ ಹೋಗೋಣ. ಏನದು ನೋಡಿ ವಿಡಿಯೋನೆಲ್ಲ ನಿಜ ಸೌಂಡ್ ಆಯ್ತು. ಸೌಂಡ್ ಬರ್ಕೊಂಡು ಎಂತ ಸೌಂಡ್ ಬರ್ತಾರೆ? ಯಾರು ಅಂತ ಇರೋದು? ನಮ್ಮ ಮುಂದೆ ಬನ್ನಿ. ಯಾರು ಅಳ್ತಾ ಇದೀವಿ ಅಂತ ಗೊತ್ತಾಯ್ತಿಲ್ಲ. ನಮ್ಮ ಮುಂದೆ ಬನ್ನಿ. ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೆ ಸೊಲ್ಯೂಷನ್ ಕೊಡ್ತೀವಿ, ಆದಷ್ಟು ಕೊಡ್ತೀವಿ. ತಲೆ ಕೆಡ್ಸ್ಕೊಬಿಡಿ. ನಾವು ಎದ್ರಲ್ಲ, ಮುಂದೆ ಬನ್ನಿ. ಯಾರಾದರೂ ಓಕೆ, ನೀವು ನಮ್ಮನ್ನ ಭಯ ಪಡಿಸ್ಬೇಡಿ.
ಆದರೆ ಅದರಲ್ಲಿ ಒಬ್ಬರ ಹೆಸರು ವಿಜಯಲಕ್ಷ್ಮಿ ಅಂತೆ. ಹಾಂ, ವಿಜಯಲಕ್ಷ್ಮಿ ಅವರೇ, ಅವ್ರ ಹೆಸರು ಹೇಳಿತ್ತು ಸೌಂಡ್ ಸ್ಟಡಿ ಇದೆ. ವಿಜಯಲಕ್ಷ್ಮಿ ಅವರೇ, ವಿಜಯಲಕ್ಷ್ಮಿ ಅವರೇ, ಎಲ್ಲಿಂದ ಬರ್ತಾ ಸೌಂಡು? ಯಾರಾದ್ರೂ ಆ ಕಡೆ ಸೈಡ್ ಹೋಗ್ಬೇಡಿ, ಅಂದ್ರೆ ಎಂಟ್ರೆನ್ಸ್ ಇಂದ ಆ ಕಡೆ ಸೈಡ್ ಹೋಗ್ಬಿಡಿ. ಇದು ಕೇಳ್ತಾ 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 ನಿಜವಾಗ್ ಕೇಳ್ತಾ? ಆ ಕಡೆ ಸೌಂಡ್ ನಿಜವಾಗ್ಲು ಬಂತು. ಸೌಂಡ್ ಬರ್ತಿದೆ ಅಂತ ಹೇಳ್ಬಿಟ್ಟು ನಾವು ಎದುರ್ಕೊಂಡು ಹೋಗೋದ್ರೆ ಆಗೋದಿಲ್ಲ. ಮಾಡಕ್ ಬಂದಿರಲ್ಲ, ಮಾಡಬೇಕು ವಿಡಿಯೋಸ್. ರಿಯಲ್ ಹಾಕೊಂಡ್ರು ಎದ್ಕೊಂಡು ಅಷ್ಟೇ. ಪ್ರಯಾಣ ನಿನಗೂ ಅಷ್ಟೇ, ನೀವು ಓಡ್ಬೇಡ. ಸೌಂಡಿಗೆ ಇಷ್ಟು ಎದ್ಕೊಂಡಿದ್ಯಾ? ಕೇಳ್ತಾ ಕೇಳಿಸ್ತಂತ ನಿಜ? ಹಾನಾ? ನಿಜನಾ? ಕೆರೆದು ಸ್ವಲ್ಪ ಕೆರೆದು ಆ ಕಡೆ ಹೋಗ್ಬೇಡಿ ಅಂತ ಹೇಳಿದ್ರು. ಕೆರೆದು ಮುಂದೆನೇ ಸ್ವಲ್ಪ ಬಂದಿದ್ದೀವಿ ನೋಡಿ, ಎಂಟ್ರೆನ್ಸ್ ಇಲ್ಲಿದೆ. ಇದು ಕೇಳ್ತಾ ಓಡಿ ಬಂದಿದ್ದು ಯಾರು? ನಾವು ಮುಂದೆ ಹೋಗೋಣ. ಕ್ಯಾಮರಾಮನ್ ಜೋಪಾನ ಕಲ್ ಬಿಸಾಡ್ತಾ ಇದಾರೆ. ಯಾರಿದ್ರಲ್ಲಿ? ನೋಡ್ರಲ್ಲಿ ಮುಂದೆ ಹೋಗಿ ಹೊಗೆ ಹಾಕ್ಬಿಡೋಣ ಬಾ ಸುಮ್ಮನೆ. ಯಾರಿದ್ರಲ್ಲಿ? ಯಾರದು ಇಲ್ಲೇನು ಸೌಂಡ್ ಬರ್ತಿದ್ದಲ್ಲ? ಅಲ್ಲೇನೋ ಇದೆ. ಹೋಗ್ಬೇಕ್ರ ಅಂತ ವಾಪಸ್ ಬರ ಹಿಂದೆ ಹೋಗೋ. ಮಾಯ ಹೋಗಿತ್ತು, ಮಾಯ ಆಗ್ಬಿಡ್ತು. ಮಾಯ ಆಯ್ತು, ಮಾಯ ಆಯ್ತು. ಕ್ಯಾಮರಾ ಬ್ಲರ್ ಆಯ್ತಿದ್ಯೋ ನೋಡಲ್ಲಿ. ಇದು ನೋಡು, ಕರೆಕ್ಟ್ ಇಲ್ಲಿ ನೋಡು, ನಮ್ಮ ಬೆರಳು ನೋಡ್ಕೊ. ನೋಡಲ್ಲಿ ಈ ಮರದ ಈ ಕಡೆ. ಅಲ್ಲಿ ಯಾರು ಕಲ್ಲು ಕಣ್ಣು ಬಿಡ್ತಾರೆ ನೋಡಲಿ. ಹಿಂದೆ ಸೌಂಡ್ ಕೇಳಿಸ್ಕೊಂಡು ಈಗ. ಸೊ ಫ್ರೆಂಡ್ಸ್, ಈಗ ಎಂತ ಮಾಡೋದಂದ್ರೆ ನಾವು ಹಿಂದೆ ಏನು ಸೌಂಡ್ ಬಂದು ಗೊತ್ತಾ? ಬಂತು. ಸೊ ಫ್ರೆಂಡ್ಸ್, ಎಂತ ಮಾಡೋದಂದ್ರೆ ಬಂದಿರೋ ಪ್ಲಾನಿಂಗ್ ಪ್ರಕಾರ ಎಂತ ಮಾಡೋದಂದ್ರೆ ನಾವು ಕ್ಯಾಮರಾ ನೈಟ್ ಫುಲ್ ಇಲ್ಲೇ ಮಾಡ್ಬಿಟ್ಟು ಹೋಗೋಣ. ಆ ಎಂಟ್ರೆನ್ಸ್ ಅಲ್ಲಿ ಸೆಟ್ ಮಾಡಿದ್ರೆ ಆಯ್ತು. ಕೆರೆಗೆ ಹೋಗೋ ರೋಡ್ ಹತ್ರ. ಎಲ್ಲಿ? ಕೆರೆಗೆ ಹೋಗೋದು ಎಂಟ್ರೆನ್ಸ್ ಅದ್ರ ಒಳಗೆ ಇಳಿತಾರೆ ನೋಡು, ಆ ಸ್ಪಾಟ್ ಅಲ್ಲಿ ಸೆಟ್ ಮಾಡಿದ್ರೆ ಹೊರಗಡೆ ಒಂದು ಸೆಟ್ ಮಾಡೋಣ. ಮತ್ತೆ ನೋಡೋಣ ಏನಾಯ್ತದೆ ಅಂತ. ನೈಟ್ ಫುಲ್ ಕ್ಯಾಮರಾ ನಮ್ದು ಇಲ್ಲೇ ಇರ್ತದೆ. ಅಂದ್ರೆ ನಾವು ಮೊಬೈಲ್ ರೆಕಾರ್ಡ್ ಮಾಡೋದ್ರಿಂದ ನಮಗೆ ಎಷ್ಟೊಂದು ಮೊಬೈಲ್ ತಗೊಂಡಿದೀವಿ ಈಗ. ಸೊ ಅದ್ರ ಪ್ರಕಾರ ನಾವು ಇಲ್ಲಿ ಮಾಡ್ಬಿಟ್ಟು ಹೋಯ್ತೀವಿ. ಆ ಕ್ಯಾಮರಾ ಫುಲ್ಲಿ ಇಲ್ಲೇ ಮಾಡ್ಬಿಟ್ಟು ಹೋಯ್ತೀವಿ. ನೋಡೋಣ ಏನಾಯ್ತದೆ. ಮಾಡೋಣ, ಅದರಲ್ಲೇ ಜಾಸ್ತಿ ಲೈಟ್ ವಿಷನ್ ಮತ್ತೆ ಬೇಡ ನಮಗೆ 360 ಕ್ಯಾಮ್ರಾ ಗೋಪ್ರೋ ಇಲ್ಲದ ನಮ್ಮ ಹತ್ರ. ಸೊ ಅದ್ರ ಪ್ರಕಾರ ಈಗ ನಾವು ಕ್ಯಾಮ್ರಾನ ಒಂದು ಬ್ಯಾಕ್ ಸೈಡ್ಗೆ, ಒಂದು ಫ್ರಂಟ್ ಸೈಡ್ಗೆ ಮಾಡಿಬಿಟ್ಟು, ಒಂದು ಬ್ಯಾಕ್ ಸೈಡ್ಗೆ ಇರಲಿ, ಒಂದು ಕೆರೆ ಸೈಡ್ಗೆ ಇರಲಿ, ಆ ಥರ ಮಾಡ್ಬಿಟ್ಟು ಹೋಗೋಣ. ಅಂದರೆ ನಮ್ಮದು ಕ್ಯಾಮ್ರಾ ಹಿಡಿದಿರೋ ಸ್ಟಿಕ್ ರೊಟೇಷನ್ ಆಯ್ತು ಉಂಟು ಮಚ್ಚ. ಅಲ್ಲಿ ಏನೋ ಕಾಣಿಸ್ತು ನಿಜವಾಗ್ಲು. ಇಲ್ಲಿ ಆ ಕಡೆ ಈ ಸೈಡ ಏನೋ ಕಾಣ್ತು ಮಚ್ಚ, ನನಗೆ ನಿಜವಾಗ್ಲು ಕಾಣ್ತು. ಸೆಟ್ ಮಾಡ್ಬಿಟ್ಟು ಹೋಗೋಣ. ಸರಿಯಾ? ಈಗ ಕ್ಯಾಮ್ರಾನ ಆಲ್ಮೋಸ್ಟ್ ನಾವು ಸೆಟ್ ಮಾಡ್ತೀವಿ. ಅದು ನೋಡಿ ಯಾವ ಥರ ಇರ್ತದೆ ಅಂತ ಕೊಡಿ. ಈಗ ನಾವು ಕ್ಯಾಮ್ರಾ ಸೆಟ್ ಮಾಡಿದಾಗ ಬನ್ನಿ, ಲೈಟ್ ವಿಷನ್ ಈ ಕಡೆ ಮಾಡಿಗೋಣ. ಕ್ಯಾಮರಾ ಮುಂದೆ ಅಲ್ಲ, ಕೆರೆ ಮುಂದೆ ಎಂಟ್ರೆನ್ಸ್ ಹತ್ರ ಮಡಗಿದ್ರೆ ಆಯ್ತಿತ್ತು. ಅದೇ ಇಲ್ಲೊಂದು ಮಾಡ್ಕೋಣ. ಅಂದರೆ ಕ್ಯಾಮರಾ ನಮಗೆ ಸೇಫ್ಟಿ ಇದೆಯಾ ಇಲ್ವೋ ಗೊತ್ತಿಲ್ಲ. ಸೊ ನಾವು ಇಲ್ಲಿ ಮಾಡ್ಕೋಣ, ಆಯ್ತಾ? ಲೈಟ್ ವಿಷನ್ ಲಿಜೇಶ್ ತಗೊಂಡು ಕೈಯಲ್ಲೊಂದು ಮೊಬೈಲ್ ಇದೆ, ಮೊಬೈಲ್ ವಿಡಿಯೋ ಮಾಡ್ಕೊಂಡು ಹೋಗೋಣ. ಕ್ಯಾಮ್ರಾಗಳು ಇಲ್ಲಿರಲಿ, ಮುಂದೆ ಹೋಯ್ತು ಏನೇನು ಸಿಗುತ್ತೆ ನೋಡೋಣ, ಕ್ಯಾಪ್ಚರ್ ಆಗುತ್ತೆ ಅಂತ. ಲಿಜೇಶ್, ಲೈಟ್ ವಿಷನ್ ಕ್ಯಾಮರಾ ಇಲ್ಲೇ ಮಾಡ್ಕೋವಾಗ ಇಲ್ಲಿ ಸೆಟ್ ಮಾಡಿ ಹೋಯ್ತಾ ಇದೀವಿ. ನೋಡೋಣ ಎಂಟ್ರೆನ್ಸ್ ಅಲ್ಲಿ ಒಂದು ಮಾಡ್ಬೋದು. ಇಲ್ಲಿ ಎಂಟ್ರೆನ್ಸ್ ಒಂದೇ ಮಾಡಿ, ಎಂಟ್ರೆನ್ಸ್ ಅಲ್ಲೇ ಮಾಡ್ತಿದೀವಿ. ಸೆಟ್ ಮಾಡ್ತಾ ಇದ್ದೀನಿ, ಇಲ್ಲೊಂದು ಸೆಟ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಯಾವ ಥರ ಆಕ್ಟಿವಿಟಿ ನಡೀತದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಸೆಟ್ ಮಾಡ್ತಾ ಇದ್ದೀನಿ. ಬನ್ನಿ ಆಗ ಲೈಟ್ ವಿಷನ್ ಸೆಟ್ ಮಾಡೋಣ. ಸೊ ಫ್ರೆಂಡ್ಸ್, ನಮಗೆ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ, ಕೆರೆ ಮುಂದೆ ಸೆಟ್ ಮಾಡಿದ್ದೀನಿ ಈಗ ಕ್ಯಾಮರಾನ. ನೈಟ್ ಫುಲ್ ಇಲ್ಲೇ ಇರ್ತದೆ ನಮ್ಮದು ಕ್ಯಾಮರಾ. ನೋಡೋಣ, ಇದೊಂದು ಸೆಟ್ ಮಾಡ್ತೀನಿ. ಯಾವ ಸೈಡ್ ಹೋಯ್ತಿಲ್ಲ ಗೊತ್ತಿಲ್ಲ. ಯಾವ ಸೈಡ್ ಸೆಟ್ ಮಾಡೋಣ? ಈ ಕಡೆ ನೋಡಿ, ಈ ಕಡೆ. ಯಾವ ಸೈಡ್? ಈ ಕಡೆ. ಸೊ ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ಹೊರಟಿದ್ದೀವಿ. ಅಂದರೆ ಕ್ಯಾಮರಾ ಇಟ್ಬಿಟ್ಟು ಹೋಯ್ತಾ ಇದ್ದೀವಿ. ಈಗ ನಾವು ಹೊರಡ್ತೀವಿ. ನೋಡೋಣ, ಇಲ್ಲಿ
ನೈಟ್ ಯಾರು ಬರೋದಿಲ್ಲ, ಅದಕ್ಕೋಸ್ಕರ ನಾವು ಕ್ಯಾಮ್ರಾ ಇಲ್ಲೇ ಮಾಡ್ತಿದ್ದೀವಿ. ಒಂದು ನೈಟ್ ಅಲ್ಲ ಮಾರ್ನಿಂಗ್ ಒಂದು 5 ಗಂಟೆಗೆ ಬಂದುಬಿಟ್ಟು ಕ್ಯಾಚಪ್ ಮಾಡೋಣ ಕ್ಯಾಮ್ರಾನ, ತೊಗೊಂಡೋಗ ಕ್ಯಾಮ್ರಾನ ಮಾರ್ನಿಂಗ್ ಕ್ಯಾಮ್ರಾನ ಬಂದುಬಿಟ್ಟು ತೊಗೊಂಡೋಗೋಣ. ಅಂದರೆ ನಮ್ಮ ಟೀಮ್ ಎಲ್ಲರೂ ಬರ್ತಾರೆ ನೈಟು, ನೋಡೋಣ ಅಲ್ವಾ, ನೋಡೋಣ ನಾವು. ಸೊ ಫ್ರೆಂಡ್ಸ್ ನಾವು ಹೊರಟಿದ್ದೀವಿ, ಮಾರ್ನಿಂಗ್ 5ಗೆ ಸಿಗುವ. ಬನ್ನಿ ಹೋಗೋಣ ಬನ್ನಿ. ಇರಿ ವಿಡಿಯೋ ಇನ್ನು ಮುಗ್ದಿಲ್ಲ, ಇರಿ ಇನ್ನು ವಿಡಿಯೋ ಸುಮಾರು ಉಂಟು. ಅಂದ್ರೆ ನಮ್ಮ ಮಾತು ಕೆಲ್ಸ್ಕೊಂಡು ಹೋಗ್ಬಿಡಿ. ಅಂದ್ರೆ ವಿಡಿಯೋಸ್ ಎಲ್ಲ ನೋಡಿದೀವಿ. 6 ಗಂಟೆಗೆ ಕ್ಯಾಮರಾ ಪಿಕಪ್ ಮಾಡ್ಕೊಂಡು, ನೀವೆಲ್ಲ ನೋಡಿರ್ಬೋದು. 6 ಗಂಟೆಗೆ ನಾವು ಬಂದು ಪಿಕಪ್ ಮಾಡಿದೀವಿ. 6 ಗಂಟೆಗೆ ಪಿಕಪ್ ಮಾಡ್ಕೊಂಡು ಒಂದು ಕ್ಯಾಮರಾ ಲೈಟ್ ವಿಷನ್ ಬಿದ್ದೋಗಿತ್ತು, ಅಂದ್ರೆ ಇನ್ನೊಂದು ಮಾತ್ರ ಇದಾಗಿತ್ತು, ಕರೆಕ್ಟಾಗಿ ಸಿಕ್ಕಿತ್ತು. ಅಂದ್ರೆ ಲೈಟ್ ವಿಷನ್ ಬಿದ್ದೋಗ್ರಿಂದ ನಾವು ಬಂದ್ಬಿಟ್ಟು ಅದನ್ನ ಪಿಕ್ ಮಾಡೋದು ನಮ್ಮ ಫುಟೇಜ್ ಬಂದಿದೆ. ಅಂದ್ರೆ ಕ್ಯಾಮರಾ ಈ ತರ ಬಿದ್ದೋಗಿದೆ, ಯಾಕಂದ್ರೆ ಆಕಾಶದ ಮೇಲೆ ಆ ತರ ಆಕಾಶದ ಮೇಲೆಗೆ ಮುಖಾಗಿ ಬಿದ್ದೋಗಿದೆ. ಪುನಿ ಹೇಳ್ದಂಗೆ ನಾವು ಕ್ಯಾಮ್ರಾ ಚೆಕ್ ಮಾಡುವಾಗ ಫುಟೇಜ್ಗಳು ಸಿಕ್ಕಿದ್ವಿ. ಅದಿಲ್ಲದೆ ನಾವು ಕ್ಯಾಮರಾ ಫಿಕ್ಸ್ ಮಾಡಿ ಸ್ವಲ್ಪ ಮುಂದೆ ನಾವು 4 ಜನ ಏನ್ ಮಾಡ್ತಾ ಇದೀವಿ, ಮುಂದೆ ಹೋಗೋ ಟೈಮಲ್ಲಿ ನಿಮ್ಗೆಲ್ಲ ಸ್ವಲ್ಪ ಏನಾಗಿದೆ, ಕ್ಯಾಪ್ಚರ್ ಆಗಿತ್ತು. ಅದನ್ನ ನಾವು ಅಬ್ಸರ್ವ್ ಮಾಡಿದ್ವಿ, ಅದು ನಾವ್ ಯಾರು ಅದನ್ನ ಅಬ್ಸರ್ವ್ ಮಾಡಕ್ ಆಗಲ್ಲ. ಈಗ ಏನಾಯ್ತಂದ್ರೆ, ಈಗ ನಾವೆಲ್ಲ ಹೊರಟಿದ್ವಿ, ಆಲ್ಮೋಸ್ಟ್ ಹೊರಟಿದ್ವಿ. ನಮ್ಗಲ್ಲಿ ಅರ್ಧ ಇದಾಗಿತ್ತು, ನಾವ್ ಅದಕ್ಕೆ ಅಬ್ಸರ್ವ್ ಮಾಡಿಲ್ಲ, ಏನಾದ್ರು ಇರ್ಬೇಕಂತ ಸುಮ್ನೆ ಬಂದ್ವಿ. ಲಾಸ್ಟ್ ಅಲ್ಲಿ ಗೊತ್ತಾಯ್ತು ನಮ್ಗೆ, ವಿಡಿಯೋ ಫುಟೇಜ್ ನೋಡಾದ್ಮೇಲೆ ಗೊತ್ತಾಯ್ತು, ಓ ಈ ತರ ಆಕ್ಟಿವಿಟಿ ಇಲ್ಲಿ ಆಗಿದೆ ಅಂತ. ನಾವಲ್ಲಿ ಮೊದ್ಲೇ ವಿಡಿಯೋ ತೆಗಿಯೋಗ್ಲೇ ಸ್ವಲ್ಪ ಆಕ್ಟಿವಿಟಿ ಆಗಿತ್ತು ನಮ್ಗೆ. ಈಗ ಪರ್ಫೆಕ್ಟ್ ಆಗಿ ಆ ವಿಡಿಯೋ ನೋಡಾದ್ಮೇಲೆ ನಮ್ಗೆ ಗೊತ್ತಾಗಿದೆ ಅಲ್ಲಿ ಸಖತ್ ಆಕ್ಟಿವಿಟಿ ಆಗಿದೆ ಅಂತ. ಮತ್ತೆ ಅಲ್ಲಿ ನಾವು ಹೊರಟ ಮೇಲೆ ಜಾಸ್ತಿ ಆಗಿದೆ, ನಮಗೆ ಗೊತ್ತಾಗಿಲ್ಲ. ಅದ್ರ ಫುಟ್ ವಿಡಿಯೋಸ್ ಮಾರ್ನಿಂಗ್ ಬಂದು ತಗೊಂಡೋಗಿ ನೋಡುವಾಗ ನಮ್ಗೆ ಸ್ವಲ್ಪ ಗೊತ್ತಾಗಿದೆ. ಅಂದ್ರೆ ನಾವಿರುವಾಗ ಒಂದ್ಸಲ ಏನೋ ಕಂಡಿದೆ, ಒಂದೇ ಸಲ ಕಂಡಿರೋದು. ಅದ್ರ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಂದ್ರೆ ಜಾಸ್ತಿ ಇತ್ತು, ಗೆಜ್ಜೆ ಸೌಂಡ್ ಮತ್ತೆ ಅಲ ಸೌಂಡ್ ಅಲ್ವಾ ಜಾಸ್ತಿ ಇದ್ದಿದ್ದು. ಜಾಸ್ತಿ ಇತ್ತು. ಸೊ
ಮತ್ತೆ ಆ ಜಾಗದಲ್ಲಿ ಪ್ರವೀಣ್ ಅವರು ತುಂಬಾ ಎದುರಿದ್ದಾರೆ, ಏನೋ ನೋಡ್ಬಿಟ್ಟು ಆದ್ರೆ ನಮ್ಗೆ ಅದು ಕಾಣಿಸಿಲ್ಲ. ನೆಕ್ಸ್ಟ್ ನಮ್ಗೆ ವಿಡಿಯೋ ತೆಗೆದು ನೋಡಿದ್ರೆ ಅದು ಗೊತ್ತಾಗಿತ್ತು. ಹುಷಾರಿಲ್ಲದೆ ಮಲಗಿದ್ದ. ಇವಾಗ ಪರವಾಗಿಲ್ಲ, ಬ್ಲಡಿ ಮೇಲೆ ಚಾಲೆಂಜ್ ಬಂದಿದ್ದಾನೆ. ಹೌದು, ರೆಡಿ ಮಾಡಿ ವಿಡಿಯೋ ಮುಗಿಸ್ಬಿಟ್ಟು ಬಂದಿದ್ದೀವಿ ಈಗ ಮೌನಿ ಅಮಾವಾಸ್ಯೆ ದಿನ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣಲ್ಲ. ಸೊ ಜಾಸ್ತಿ ಮಾತಾಡ್ಬೇಡ. ಆಲ್ರೆಡಿ ನಾವು ವಿಡಿಯೋದಲ್ಲಿ 10 ನಿಮಿಷ ಮಾತಾಡಿದ್ದೀವಿ. ಎಲ್ಲ ಅದೇ ಕಂಪ್ಲೀಟ್ ಮಾತಾಡಿದ್ರೆ ಜಾಸ್ತಿ ಮಾತಾಡ್ತೀರ ಅಂತ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೀವು ಮರ್ಯಾದೆ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ತರ ಮುಂದೆ ಬೆಳೆಸ್ತಾ ಇರಿ. ನಾವು ಇನ್ನೂ ಜಾಸ್ತಿ ಹಾಂಟೆಡ್ ಪ್ಲೇಸ್ಗೆ ಹೋಗ್ತಾ ಇರ್ತೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ನಿಮಗೆ ಎಲ್ಲರೂ ಜಾಗ ಗೊತ್ತಿದ್ರೆ ಅಲ್ಲಿ ಹೇಳಿ, ನಾವು ಅಲ್ಲಿಗೆ ಬರ್ತೀವಿ ಅಷ್ಟೇ. ಮತ್ತೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಎಲ್ಲಿಂದ ವಿಡಿಯೋಸ್ ನೋಡ್ತೀರಿ ಅಂತ ಜಾಸ್ತಿ ಅವರು ಕಮೆಂಟ್ ಮಾಡಿ. ಎಲ್ಲಿಂದ ವಿಡಿಯೋಸ್ ನೋಡ್ತಿದ್ದೆ ಅಂತ ಆ ಪ್ಲೇಸ್ ಕಮೆಂಟ್ ಮಾಡಿ. ಸೊ ಸಿಗೋ ನೆಕ್ಸ್ಟ್ ವಿಡಿಯೋಗೆ. ಗುಡ್ ನೈಟ್, ಪೀಸ್.